ಆರೋಗ್ಯ ಇಲಾಖೆಯಿಂದ ಕೋವಿಡ್ಗೆ ಸಂಬಂಧಪಟ್ಟಂತೆ ಗೈಡ್ಲೈನ್ಸ್ ರಿಲೀಸ್ ಆಗಿದೆ. ಕೋವಿಡ್ ಮುನ್ನೆಚ್ಚರಿಕೆ ವಹಿಸುವಂತೆ ಆದೇಶ ಹೊರಡಿಸಿರುವಂತದ್ದು. ರಾಜ್ಯದಲ್ಲಿ ಕೋವಿಡ್ ಅನ್ನ ಕಟ್ಟಿ ಹಾಕುವುದಕ್ಕೆ ಮಹತ್ವದ ಪೂರ್ವಭಾವಿ ಸಭೆ ನಡೆಯಿತು. ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಹತ್ವದ ಸುತ್ತೋಲೆ ಬಂದಿರುವಂತದ್ದು. ಸಭೆ ಬಳಿಕ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಿದೆ. ಪ್ರಮುಖವಾಗಿ ಕೋವಿಡ್ ಮುನ್ನೆಚ್ಚರಿಕೆ ವಹಿಸುವಂತೆ ಸರ್ಕಾರ ಆದೇಶವನ್ನು ಹೊರಡಿಸಿರುವಂತದ್ದು. ಕೇರಳದಲ್ಲಿ ಕೋವಿಡ್ ಹೊಸ ತಳಿ ಪತ್ತೆ ಆಗಿದೆ. ಇದರ ನಡುವೆ ಇತ್ತ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿರುವಂತದ್ದು. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು, ಅಧಿಕಾರಿಗಳ ಸಭೆ ನಡೆಯಿತು. ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು, ರಾಜ್ಯದಲ್ಲಿ ಕೋವಿಡ್ ಅನ್ನ ನಿಯಂತ್ರಿಸಬೇಕು ಅನ್ನೋದರ ಬಗ್ಗೆ ಆರಂಭಿಕ ಹಂತದಲ್ಲೇ ನಿಯಂತ್ರಣ ತರಬೇಕು. ಈ ಕಾರಣಕ್ಕಾಗಿ ಇವತ್ತು ಒಂದು ಸಭೆ ನಡೆಯಿತು. ಆ ಸಭೆಯ ನಂತರ ಈಗ ರಾಜ್ಯ ಸರ್ಕಾರ ಒಂದು ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕೋವಿಡ್ ಅನ್ನ ಆರಂಭಿಕ ಹಂತದಲ್ಲಿ ಕಟ್ಟಿ ಹಾಕುವ ಬಗ್ಗೆ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಬೇಕು ಅನ್ನೋದರ ಬಗ್ಗೆ. ಗಡಿ ಜಿಲ್ಲೆಗಳಲ್ಲಿ ತಪಾಸಣೆ ಹೆಚ್ಚಳ ಮಾಡಲು ಸೂಚನೆಯನ್ನ ಕೊಡಲಾಗಿದೆ. ಹೊಸ ತಳಿ ಇದ್ರೂ ಕೂಡ ನಿರ್ಬಂಧ ಅವಶ್ಯಕತೆ ಇಲ್ಲದಿರೋದು. ಈಗ ಹೊಸ ತಳಿ ಪತ್ತೆ ಆಗಿದೆ, ಹಾಗಂತ ನಿರ್ಬಂಧ ಹೇರ್ಲಿಕ್ಕೆ ಆಗೋದಿಲ್ಲ. ಪ್ರಮುಖವಾಗಿ ಕೇರಳ ಹಾಗೂ ತಮಿಳುನಾಡು ಗಡಿ ಭಾಗದಲ್ಲಿ ತಪಾಸಣೆಯನ್ನ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗ ಕೇರಳದಲ್ಲಿ ಹೊಸ ತಳಿ ಪತ್ತೆ ಆಗಿದೆ ಕೊರೋನಾಗೆ ಸಂಬಂಧಪಟ್ಟಂತೆ. ಆದ್ರೆ ಈ ತಳಿ ಪತ್ತೆ ಆಗಿದೆ, ಬಟ್ ಅದು ನಿರ್ಬಂಧ ಹೇರುವಷ್ಟು ಪರಿಣಾಮಕಾರಿಯಾಗಿರ್ಬೋದು ಅಥವಾ ಆತಂಕವನ್ನ ಸೃಷ್ಟಿ ಮಾಡಿಲ್ಲ. ಸದ್ಯಕ್ಕೆ ಗಡಿ ಪ್ರದೇಶದಲ್ಲಿ ಹೆಚ್ಚಿನ ತಪಾಸಣೆಯನ್ನ ಮಾಡಬೇಕು, ಟೆಸ್ಟಿಂಗ್ ಪ್ರಮಾಣವನ್ನ ಹೆಚ್ಚಿಸಬೇಕು. ಯಾರಿಗಾದ್ರೂ ಜ್ವರದ ಲಕ್ಷಣ ಇದ್ರೆ, ಕೊರೋನಾ ಲಕ್ಷಣ ಇದ್ರೆ ಸೂಕ್ತವಾದ ಚಿಕಿತ್ಸೆಯನ್ನ ಪಡೆದುಕೋಬೇಕು, ಜೊತೆಗೆ ಟೆಸ್ಟ್ ಅನ್ನ ಮಾಡಿಸ್ಕೋಬೇಕು ಅಂತ ಹೇಳಿ ಈಗ ಗೈಡ್ಲೈನ್ಸ್ ರಿಲೀಸ್ ಆಗಿರುವಂತದ್ದು. ಕೇರಳದಲ್ಲಿ ಮೊನ್ನೆ ಅಷ್ಟೇ ಕೊರೋನಾದ ಹೊಸ ತಳಿ ಪತ್ತೆಯಾಗಿರುವಂಥದ್ದು. ಈಗ ದೇಶದಲ್ಲಿ 100,800ಕ್ಕೂ ಹೆಚ್ಚು ಆಕ್ಟಿವ್ ಕೇಸ್ಗಳಿರುವಂಥದ್ದು. ಮೊನ್ನೆ ಅಷ್ಟೇ ಉತ್ತರ ಪ್ರದೇಶದಲ್ಲಿ ಕೊರೋನಾಗೆ 5 ಮಂದಿ ಸಾವನ್ನಪ್ಪಿದ್ದಾರೆ. ಇದೀಗ ಕರ್ನಾಟಕದಲ್ಲೂ ಕೂಡ ಕೋವಿಡ್ಗೆ ಸಂಬಂಧಪಟ್ಟಂತೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು ಆರೋಗ್ಯ ಇಲಾಖೆ. ಇವತ್ತು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಭೆಯನ್ನ ನಡೆಸಿದ್ರು. ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಮಾಡಿದ್ರು ಅಂದ್ರೆ ಪ್ರಮುಖವಾಗಿ ಆ ತಳಿಯ ಬಗ್ಗೆ, ಅಂದ್ರೆ ಈಗ ಪತ್ತೆಯಾಗಿರುವಂತಹ ಕೊರೋನಾ ತಳಿ ಏನಿದೆ ಅದರ ಲಕ್ಷಣಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಇದು ವೇಗವಾಗಿ ಹರಡುತ್ತಾ, ಇದರ ತೀವ್ರತೆ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು ಅಧಿಕಾರಿಗಳು. ಜೊತೆಗೆ ಸಚಿವರಿಗೆ ಒಂದಿಷ್ಟು ಇನ್ಪುಟ್ಗಳನ್ನ ಕೊಟ್ಟರು, ಈ ರೀತಿಯ ಮಾಹಿತಿ ಇದೆ ಅಂತ. ಅಂದ್ರೆ ಇದು ವೇಗವಾಗಿ ಹರಡೋದಿಲ್ಲ, ಜೊತೆಗೆ ಅಷ್ಟೊಂದು ಆತಂಕಕಾರಿ ಮತ್ತು ಭಯಾನಕಕಾರಿ ಏನಿಲ್ಲ ಇದು ಅಂತ. ಇದರ ಜೊತೆಗೆ ರಾಜ್ಯದಲ್ಲಿ ಈಗ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅಂದ್ರೆ ಮುಖ್ಯವಾಗಿ ಈ ಗಡಿ ಭಾಗದಲ್ಲಿ, ಅಂದ್ರೆ ಕೇರಳ ತಮಿಳುನಾಡು ಗಡಿ ಪ್ರದೇಶ ಏನಿರುತ್ತೆ ಆ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾ ಇರ್ತಾರೆ. ಹೀಗಾಗಿ ಅವರನ್ನ ತಪಾಸಣೆಯನ್ನ ಮಾಡಬೇಕಾಗುತ್ತೆ. ಪ್ರಮುಖವಾಗಿ ಈ ಕೇರಳದಲ್ಲಿ ಹೊಸ ತಳಿ ಪತ್ತೆ ಆಗ್ತಿದ್ದಂತೆ ಕೇರಳದಲ್ಲಿದ್ದಂತಹ ಕನ್ನಡಿಗರು ಯಾರಿದ್ರು ಅವರು ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರಂತೆ. ಹೀಗಾಗಿ ಹೆಚ್ಚಿನ ತಪಾಸಣೆಯನ್ನ ನಡೆಸಬೇಕು ಅಂತ ಒಂದಿಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಮಾಡಬೇಕು, ಇಲ್ಲಿ ಮಾಡಬಾರ್ದು ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ದಿ ಪೇಷಂಟ್. ಈಗ ಯಾರಿಗಾದ್ರೆ ಇಲ್ನೆಸ್ ಇದೆ ಅಥವಾ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಅವ್ರು ಎಲ್ಲಿ ಹೋದ್ರೂ ಅವ್ರು ಹಾಕೋಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಕಾಮನ್ ಈಗ ಆರೋಗ್ಯವಾಗಿ ಇರತಕ್ಕಂಥವ್ರು ಯಾವುದೇ ಒಂದು ಇಲ್ನೆಸ್ ಇಲ್ಲ ಅಂತ ಅವರಿಗೆ ಈ ಒಂದು ಅಡ್ವೈಸರಿಯಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ ಅವ್ರು ಹಾಕೋಬೇಕು ಅಂತ. ಆಲ್ಸೋ ಸ್ಪೆಸಿಫಿಕ್ಲಿ ರೆಸ್ಟೋರೆಂಟ್ ಹೋದಾಗ, ಥಿಯೇಟರ್ ಹೋದಾಗ ಹಾಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಬಟ್ ಯಾರಿಗೆ ಇಮ್ಯುನೋ ಕಾಂಪ್ರಮೈಸ್ಡ್ ಕಂಡೀಷನ್ ಇದೆ, ಯಾರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಯಾರಿಗೆ ಫೀವರ್ ಸಿಂಪ್ಟಮ್ಸ್ ಇದೆ, ಕೋಲ್ಡ್ ಕಾಫ್ ಇದೆ ಅಂತ ಅವರು ಕಡ್ಡಾಯವಾಗಿ ಹೊರಗೆ ಹೋದರೆ ಅವ್ರಿಗೆ ಒಳ್ಳೆಯದು, ಮತ್ತು ಅವ್ರ ಪಕ್ಕದಲ್ಲಿರೋರು ಕೂಡ ಒಳ್ಳೆಯದು. ಯಾಕಂದರೆ ಅದರಿಂದ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ಇಲ್ಲಿ ಮಾಡಬೇಕು, ಇಲ್ಲಿ ಮಾಡಬಾರ್ದು ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಆರಂಭದಲ್ಲಿ ಇವತ್ತು ಆರೋಗ್ಯ ಇಲಾಖೆಯಿಂದ ಸಭೆ ನಡೆಯುತ್ತೆ ಅಂದ್ರೆ ಎಲ್ರಿಗೂ ಕೂಡ ಒಂದು ಆತಂಕ ಇತ್ತು. ಏನಂದ್ರೆ ಈಗ ಕ್ರಿಸ್ಮಸ್ ಬರ್ತಾ ಇದೆ, ಹಾಗೆ ಹೊಸ ವರ್ಷ ಕೂಡ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಏನಾದರೂ ಒಂದಿಷ್ಟು ನಿರ್ಬಂಧಗಳನ್ನ ಹೇರ್ತಾರಾ, ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಜನನಿಬಿಡ ಪ್ರದೇಶದಲ್ಲೂ ಕೂಡ ಒಂದಿಷ್ಟು ನಿರ್ಬಂಧ ತರ್ತಾರಾ ಅಂತ ಒಂದು ಪ್ರಶ್ನೆ ಇತ್ತು ಎಲ್ರಿಗೂ ಕೂಡ. ಆದ್ರೆ ಈಗ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿರುವಂತದ್ದು. ಸದ್ಯಕ್ಕಂತೂ ಯಾವುದೇ ನಿರ್ಬಂಧ ಇರೋದಿಲ್ಲ. ಆದ್ರೆ
ಯಾರು ಕೂಡ ಮೈ ಮರಿಬಾರ್ದು. ಯಾಕಂದ್ರೆ ಈಗ ಪತ್ತೆ ಆಗಿರುವಂತ ಹೊಸ ತಳಿ ಏನಿದೆ ಅದರ ಲಕ್ಷಣ ಗೊತ್ತಾಗಿಲ್ಲ, ಅದು ಯಾವ ರೀತಿ ಹರಡುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗಿಲ್ಲ, ಅದರ ತೀವ್ರತೆ ಬಗ್ಗೆ ಇನ್ನೂ ಕೂಡ ಮಾಹಿತಿ ಬರಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಏನಾದ್ರೂ ಕೋವಿಡ್ ಲಕ್ಷಣ ಕಂಡು ಬಂದ್ರೆ ಅವರು ಸೂಕ್ತವಾಗಿ ಚಿಕಿತ್ಸೆಯನ್ನ ಪಡ್ಕೋಬೇಕು, ಬಟ್ ಟೆಸ್ಟ್ ಅನ್ನ ಮಾಡಿಸ್ಕೋಬೇಕು. ಜೊತೆಗೆ ಯಾರು ವೃದ್ಧರಿರ್ತಾರೆ, 50 ವರ್ಷದ 60 ವರ್ಷದ ಯಾರು ಇರ್ತಾರೆ, ಅವರು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಕೇರಳದಲ್ಲಿ ಹೊಸ ತಳಿ ಪತ್ತೆ ಆಗ್ತಿದ್ದಂತೆ ಅಲ್ಲಿರುವಂತಹ ಕೇರಳದಲ್ಲಿ ಇದ್ದಂತ ಒಂದಿಷ್ಟು ಕನ್ನಡಿಗರು ಈಗ ವಾಪಸ್ ಆಗ್ತಿದ್ದಾರೆ ರಾಜ್ಯಕ್ಕೆ. ಪ್ರಮುಖವಾಗಿ ಈ ಕಾರಣಕ್ಕಾಗಿ ತಮಿಳುನಾಡು ಮತ್ತು ಕೇರಳದ ಗಡಿ ಜಿಲ್ಲೆಗಳಲ್ಲಿ ತಪಾಸಣೆಯನ್ನ ಹೆಚ್ಚಿಸಬೇಕು. ತಪಾಸಣೆಯನ್ನ ಹೆಚ್ಚಿಸಿ ಆ ವರದಿಯನ್ನ ಆರೋಗ್ಯ ಇಲಾಖೆಗೆ ಕೊಡಬೇಕು ಅಂತ ದಿನೇಶ್ ಗುಂಡೂರಾವ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಮೊದಲು ಅದಾದ ನಂತರ ಯಾರಿಗೆ ಉಸಿರಾಟದ ತೊಂದರೆ ಇದೆ ಅವರು ತಕ್ಷಣವೇ ಹೋಗಿ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸ್ಕೋಬೇಕು. ಏನಾದರೂ ಪಾಸಿಟಿವ್ ಬಂದ್ರೆ ಅದಕ್ಕೆ ಚಿಕಿತ್ಸೆಯನ್ನ ಪಡ್ಕೋಬೇಕು. ಇದು ಮತ್ತೊಂದು ಕಡೆ ಏನಂದ್ರೆ ಗಡಿ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಈ ರ್ಯಾಪಿಡ್ ಟೆಸ್ಟ್ ಅಂತ ಏನಿತ್ತು ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು. ಈಗಿನಿಂದಲೇ ಎಲ್ಲ ಸಂದರ್ಭದಲ್ಲಿ ಕೊರೋನಾ ಜಾಸ್ತಿ ಆದ ನಂತರ ರ್ಯಾಪಿಡ್ ಟೆಸ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಉಪಯೋಗ ಇರೋದಿಲ್ಲ. ಆದರೆ ಈಗ ಆರಂಭಿಕ ಹಂತದಲ್ಲಿ ರ್ಯಾಪಿಡ್ ಟೆಸ್ಟ್ ಅನ್ನ ಹೆಚ್ಚಳ ಮಾಡಿ ಆ ಮೂಲಕ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಮಾಹಿತಿ ಬಂದಿರುವಂಥದ್ದು. ಅಲ್ಲದೆ ಒಂದಿಷ್ಟು ಗೈಡ್ಲೈನ್ಸ್ ಏನಿತ್ತು, ಯಾವುದೇ ರೀತಿಯ ನಿರ್ಬಂಧವನ್ನ ಹೇರಿಲ್ಲ, ಆದರೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಯಾರಿಗೆ ಉಸಿರಾಟದ ತೊಂದರೆ ಇರುತ್ತೆ ಅವರು ಚೆಕಪ್ ಅನ್ನ ಮಾಡಿಸ್ಕೋಬೇಕು. ಕೋವಿಡ್ ಲಕ್ಷಣ ಇದ್ರೆ ಅವರು ಕೂಡ ಚೆಕಪ್ ಅನ್ನ ಮಾಡಿಸ್ಕೋಬೇಕು. ಪ್ರಮುಖವಾಗಿ ಗಡಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಟೆಸ್ಟಿಂಗ್ ನಡಿಬೇಕು ಅನ್ನೋದ್ರ ಬಗ್ಗೆ ಸಚಿವರು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು.